ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಈಸಿಯಾಗಿ ಕುಲ್ಚಾ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ, ಸಕ್ಕರೆ, ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಮೊಸರು, ನೀರು ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಸೋಣ. ಕುಲ್ಚಾಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಕಲಿಸ್ಕೋಬೇಕು. ಇದನ್ನ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನ ನೆನ್ಲಿಕ್ಕೆ ಬಿಡಬೇಕು 1-2 hours. ಅದಕ್ಕೆ ನಾನೊಂದು ಬಾಕ್ಸಿಗೆ ಹಾಕಿ ಹಸಿ ಬಟ್ಟೆನ ಇದಕ್ಕೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿ ಇದನ್ನ ಮುಚ್ಚಿಡ್ತಾ ಇದ್ದೀನಿ 1-2 hours. ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ. ಇದನ್ನ ಸಣ್ಣ ಒಂದು ಗುಳ್ಳಿ ಮಾಡ್ಕೊಳ್ಳೋಣ ಗುಂಡಾಕಿ. ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೊಳ್ಳಿ. ಈಗ ಒಂದು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಇದನ್ನ ಸ್ವಲ್ಪ ಹಂಗೆಲ್ಲ ಲೈಟಾಗಿ ಪ್ರೆಸ್ ಮಾಡಿದ್ರೆ ಈಗ ಇದನ್ನ ಉಲ್ಟಾ ಹಾಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಚ್ಕೊಳ್ಳೋಣ. ಇದಕ್ಕೂ ನೀರು ಹಚ್ಚಿದ್ಮೇಲೆ ಈ ಹಂಚಿಗೆ ಹಾಕೋಕ್ಕಾಗಿರೋ ಹಂಚಿಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಹಂಚಿಗೆ ಅಂಟ್ಕೊಂತೇವೆ. ಈ ಥರ ಎಲ್ಲ ಅಂಟಿಸಿದ ಮೇಲೆ ಈ ಥರ ಉಲ್ಟಾ ಬೇಯಿಸ್ಬೇಕು. ನೋಡಿ ಎರಡು ಕಡೆಗೂ ಬೆಂದಿದೆ. ಈಗ ಎರಡು ಕಡೆಗೂ ಬೆಂದಿದೆ. ಹಾಗಾಗಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಸೋರ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಕುಲ್ಚಾ ರೆಡಿಯಾಗಿದೆ. ಬಿಸಿಯಾದ ಕುಲ್ಚಾ ರೆಡಿಯಾಗಿದೆ. ಈ ಕುಲ್ಚಾ ಜೊತೆಗೆ ಎಗ್ ಕರಿ ತುಂಬ ಚೆನ್ನಾಗಿದೆ. ಎಗ್ ಕರಿ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.